ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೇಲಿ ನಾವು ಬ್ರೆಡ್ ಮಿಲ್ಕ್ ಸ್ವೀಟ್ ಮಾಡ್ತಾ ಇದ್ದೀರಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀರಿ ಮೀಡಿಯಮ್ ಫ್ಲೇಮಲ್ಲಿ. ಸೊ ಇವಾಗ 3 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀರಿ. ಅದನ್ನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀರಿ. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಅದನ್ನು ಕಾದಿರೋ ತುಪ್ಪಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀರಿ. ಸೊ ಬ್ರೆಡ್ ಪೀಸಸ್ಸು ಡಾರ್ಕ್ ಬ್ರೌನ್ ಮತ್ತು ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ. ಸೊ ನಾವು ಕಟ್ ಮಾಡ್ಕೊಂಡಿರೋ ಎಲ್ಲ ಪೀಸಸ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಕೊತಾ ಇದ್ದೀರಿ. ಸೊ ಇವಾಗ ಬಾಣಲಿಗೆ ಒಂದು ಮೀಡಿಯಮ್ ಗ್ಲಾಸ್ ತುಂಬ ಹಾಲು ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಮತ್ತು ಏಲಕ್ಕಿ 2ರಿಂದ 3 ಕುಟ್ಕೊಂಡಿರೋದು ಹಾಕಿದ್ದೀರಿ. ಒಂದು ಕುದಿ ಬಂದಮೇಲೆ ಅದಕ್ಕೆ 3ರಿಂದ 4 ಇಲ್ಲ 4ರಿಂದ 5 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಹಾಲು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಬೇಕು. ನಿಮಗೆ ಯಾವ ಹದ ಬೇಕೋ ಆ ಹದದವರೆಗೂ ಕುದಿಸ್ಕೊಬೋದು ಹಾಲನ್ನ. ಹಾಲು ಚೆನ್ನಾಗಿ ಕುದ್ಮೇಲೆ ನಾವು ಸೈಡಲ್ಲಿ ಎತ್ತಿಕೊಂಡಿರೋ ಫ್ರೈ ಮಾಡಿರೋ ಬ್ರೆಡ್ ಪೀಸಸ್ನ ಹಾಲ್ಗೆ ಹಾಕ್ಕೊತಾ ಇದ್ದೀರಿ. ಸೊ 1 ನಿಮಿಷದ ಒಳಗಡೆ ಅದನ್ನು ಹಾಲಲ್ಲಿ ನೆನೆಸಿ ಬ್ರೆಡ್ ಪೀಸಸ್ನ ಹಾಲಲ್ಲಿ ನೆನೆಸಿ ಎತ್ಬಿಡಬೇಕು. ಅವಾಗ ಕ್ರಿಸ್ಪಿಯಾಗೂ ಇರುತ್ತೆ, ಸ್ವೀಟಾಗೂ ಇರುತ್ತೆ. ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಜಲ್ದಿ ಮಾಡ್ಕೊಬೋದಾದಂಥ ಒಂದು ಸ್ವೀಟ್ ಇದು, ಮತ್ತು ತುಂಬ ಕಡಿಮೆ ಸಾಮಗ್ರಿಗಳಿಂದ. ಸ್ವೀಟ್ ಅಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.